ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಆನ್ಲೈನ್ ಮೂಲಕ, ಹಾಗೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ, ಹಾಗೆ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಕರ್ತನು ವಿಶೇಷವಾಗಿ ಈ ದಿನದಲ್ಲಿ ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ನಾವು ಕರ್ತನನ್ನು ಹಾಡಿ ಆರಾಧಿಸುವಂತೆ, ನಮ್ಮ ಕರ್ತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವಂತೆ, ಹಾಗೆ ಪ್ರಾರ್ಥಿಸುವಂತೆ, ದೇವರ ವಾಕ್ಯದ ಮೂಲಕವಾಗಿ ಈ ದಿನದಲ್ಲಿ ನಾವು ಆಶೀರ್ವದಿಸಲ್ಪಡುವಂತೆ, ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳ ಆಶೀರ್ವಾದಕ್ಕಾಗಿಯೂ ಕೂಡ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ನೂತನ ದಿನಕ್ಕಾಗಿ, ನೂತನ ವಾರಕ್ಕಾಗಿ ನಾವು ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡ್ತಾ ಇದ್ದೇವೆ. ನಮಗೆ ನೂತನ ದಿನವನ್ನು, ನೂತನ ವಾರವನ್ನು ಕೊಟ್ಟಿದ್ದೀ ಸ್ವಾಮಿ. ಕಳೆದ ವಾರದಲ್ಲಿ, ಕಳೆದ ಎಲ್ಲ ದಿನಗಳಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದ್ದಿ. ನಮ್ಮನ್ನು ಕರ್ತನೆ ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಿದ್ದಿ. ಬೇಕಾದ ಆಹಾರ, ವಸ್ತ್ರ, ಆರೋಗ್ಯವನ್ನು ದಯಪಾಲಿಸಿದ್ದಿ. ಹೌದು ಸ್ವಾಮಿ, ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿರುವಾಗ ನಾವು ಹಾಡಿ ಸ್ತುತಿಸಿ ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಅಪ್ಪ. ಕರ್ತನೆ ದೇವ, ಸೋಷಿಯಲ್ ಮೀಡಿಯಾಗಳ ಮೂಲಕ, ಹಾಗೆ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿರುವ ಅಪ್ಪ ದೇವ ಜನರನ್ನ, ಈ ದಿನದಲ್ಲಿ ನಡೀತಿರುವ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ನಾಮ ಒಂದಕ್ಕೆ ಮಹಿಮೆ ಉಂಟಾಗಲಿ. ಕೋಟ್ಯಂತರ ಜನರು ಈ ದಿನದಲ್ಲಿ ನಿನ್ನ ಕಡೆ ತಿರುಗಿಕೊಳ್ಳಿ. ಹಿಂಸೆ, ಕೊರತೆ, ಕಷ್ಟಗಳನ್ನು ಅನುಭವಿಸ್ತಿರುವವರಿಗೆ ಕೂಡ ನಿನ್ನ ಬಿಡುಗಡೆ ಕೊಡು, ಆಶೀರ್ವಾದ ಮಾಡು. ಒಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆಗಾಗಿ, ಪವಿತ್ರಾತ್ಮನ ನಡೆಸುವಿಕೆಗಾಗಿ, ಅಧ್ಯಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಆರಾಧನಾ ತಂಡವನ್ನು ಕೂಡ ನೀನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದೀ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಕರ್ತನನ್ನು ಹಾಡಿ ನಾವು ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಲೆಲೂಯ. ಸೇರಿ ಬಂದರು ಎಲ್ಲರನ್ನು ಹಾಲೆಲೂಯ. ದೇವರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ಹಾಲೆಲೂಯ ಎಲ್ಲರನ್ನು ಸ್ವಾಗತಿಸುತ್ತೇನೆ. ಹಾಲೆಲೂಯ. ನಾವೆಲ್ಲರೂ ದೇವರನ್ನು ಹಾಡಿ ಕೊಂಡಾಡುವ. ಹಾಲೆಲೂಯ. ಆತ ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನಾಗಿದ್ದಾನೆ. ಕೊರತೆಗಳನ್ನು ನೀಗಿಸುವ ಕರ್ತನು, ಕಣ್ಣೀರನ್ನು ಒರೆಸುವ ಕರ್ತನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲ ಕರಗಳನ್ನು ತಟ್ಟುತ್ತಾ ಆಡುವ. ಹಾಲೆಲೂಯ. ದೇವರನ್ನು ಸ್ತುತಿಸುವ. ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವಾ ನೀನೇ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವಾ ನೀನೇ. ಯೆಹೋವಾ ನೀನೇ, ಯೆಹೋವಾ ನೀನೇ, ನನ್ನ ಅಗತ್ಯವ ಪೂರೈಸುವ ನೀನೇ. ಯೆಹೋವಾ ನೀನೇ, ನನ್ನ ಅಗತ್ಯವ ಪೂರೈಸುವ ಯೆಹೋವಾ ನೀನೇ. ಯೆಹೋವಾ ನೀನೇ, ನನ್ನ ಅಗತ್ಯವ ಪೂರೈಸುವ ಯೆಹೋವಾ ನೀನೇ. ಯೆಹೋವಾ ನೀನೇ, ನನ್ನ ಅಗತ್ಯವ ಪೂರೈಸುವ ಯೆಹೋವ ದೇವನೇ, ನನ್ನ ಕುರುಬನೇ, ಕೊರತೆಯು ನನಗೆ ಇಲ್ಲ. ಹಸಿರುಗಾವಲಲ್ಲಿ ನನ್ನ ನಡೆಸಿ ನಂದಾವತಿಯೇ
ಅಗತ್ಯವೆಲ್ಲ ಪೂರೈಸುವ ಕೊರತೆಲ್ಲ ನೀಗಿಸುವ ಕಣ್ಣೀರನ್ನೆಲ್ಲ ಒರೆಸುವ ಯೆಹೋವ ಅಗತ್ಯವ ಪೂರೈಸುವ ಯೆಹೋವ ಅಗತ್ಯವ ಧೂಳಿನಿಂದ ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳೊಂದಿಗೆ ಕೂಡಿಸುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನನ್ನು ಆರಾಧಿಸುವ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಯೇಸುವಿನ ದಿವ್ಯ ನಾಮ. ಸರ್ವಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಸರ್ವಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ವರ್ಷದಿಂದ ಹಾಡುವ ನಾಮ. ಹಾಲೆಲೂಯ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಹಾಲೆಲೂಯ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡುವ, ಅನ್ಯನೆಂದು ತಳ್ಳದನ್ನ ಧನ ಪುಣ್ಯನಾಮ. ಹಾಲೆಲೂಯ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಹಾಲೆಲೂಯ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಬಾಧಿತರಿಗೆ ನನ್ನ ರೋಗಿಗಳಿಗೆ ಸುತ್ತ ಮಾಡುವಂತ ನಾಮ. ಬಾಧಿತರಿಗೆ ನನ್ನ ರೋಗಿಗಳಿಗೆ ಸುತ್ತ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಆದುರಾಗಿ ಬರುವ ನಾಮ. ಹಾಲೆಲೂಯ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಯೇಸು ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಯೇಸುವಿನ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಸರ್ವಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ ವರ್ಷದಿಂದ ಹಾಡುವ ನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದ ನಾಮ. ಯೇಸು ನಾಮ, ಶ್ರೀ ಯೇಸು ನಾಮ ಅತಿಶಯ
ಪದನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಸ್ವಾಮಿಗೆ ಪದನಾಮ ಹಾಲೆಲೂಯ. ನಮ್ಮ ಯೇಸುವಿನ ನಾಮ ಆಮೆನ್. ಹಾಲೆಲೂಯ. ಶಕ್ತಿಯುಳ್ಳ ನಾಮವಾಗಿದೆ, ಎಲ್ಲ ನಾಮದಲ್ಲೂ ಮೇಲಾದ ನಾಮವಾಗಿದೆ. ಹಾಲೆಲೂಯ. ಸರ್ವ ಜನರೆಲ್ಲರೂ ಅಡ್ಡ ಬಿದ್ದು ಸ್ತೋತ್ರ ಮಾಡುವ ನಾಮವಾಗಿದೆ. ಹಾಲೆಲೂಯ. ಆತನು ಇಮ್ಮಾನುವೇಲನಾದ ಕರ್ತನು, ನಮ್ಮೊಂದಿಗೆ ನಮ್ಮ ಸಂಗಡ ಇರುವ ಕರ್ತನು, ಯಾವಾಗಲೂ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯ. ನಾವು ದೇವರನ್ನು ಹಾಡಿ ಸ್ತುತಿಸುವ. ಇಮ್ಮಾನುವೇಲನೇ, ಇಮ್ಮಾನುವೇಲನೇ, ದೇವರು ನಮ್ಮ ಸಂಗಡವೇ. ಪರಿಪಾಲಿಸಿ ಬಂದಿರು.
ನಾವು ಏಕಾಂಗಿಯಾಗಿರುವಾಗಲೂ ನಮ್ಮ ಹತ್ರ ಬಂದು ಹಾಲೆಲೂಯ ನಮ್ಮ ಬಳಿಗೆ ಬಂದು ಹಾಲೆಲೂಯ ನಮ್ಮನ್ನು ಸಂತೈಸುವ ಕರ್ತನಾಗಿದ್ದಾನೆ. ಪರಲೋಕದ ದೇವನ ಪರಾಕ್ರಮಶಾಲಿಯು ಸಕಲವನ್ನು ಆಳುವ ಕರ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯ. ನಾವೆಲ್ಲರೂ ಆಡುವ ಪರಲೋಕ ದೇವನೇ ಪರಾಕ್ರಮಶಾಲಿಯೇ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಕಲವ ಆಳ್ಬವನೇ ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಯಕ್ಷಣ ಯಕ್ಷಣ ಸರ್ವಶಕ್ತ ದೇವನೇ ಯಕ್ಷಣ ಯಕ್ಷಣ ಸರ್ವಶಕ್ತ ದೇವನೇ ನಿನ್ನ ಸ್ತುತಿಸುವೆ ಹೊಗಳುವೆ
ಸರ್ವಶಕ್ತನಾದ ದೇವನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಆತನು ಪರಲೋಕದಲ್ಲಿರುವ ನಮ್ಮ ತಂದೆಯು, ಪರಾಕ್ರಮಶಾಲಿಯೂ ಆಗಿರುವ ಕರ್ತನು, ಸಕಲವನ್ನು ಆಳುವ ಕರ್ತನು. ಆತನಿಗೆ ಅಸಾಧ್ಯವಾದದೊಂದೂ ಇಲ್ಲ. ಹಾಲೆಲೂಯ. ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವ ಕರ್ತನು, ರೋಗಗಳನ್ನು ವಾಸಿ ಮಾಡುವ ಕರ್ತನು. ಆಮೇಲೆ ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಎಲ್ಲ ಶಾಪಗಳು ಆಮೇಲೆ ಮುರಿದು ಹೋಗುತ್ತವೆ. ನನ್ನ ಯೇಸುವಿನ ನಾಮದಲ್ಲಿ ಅಂಧಕಾರವು ಓಡಿ ಹೋಗುತ್ತದೆ. ಅಂಧಕಾರಕ್ಕೆ ನನ್ನ ಯೇಸುವಿನ ಮುಂದೆ ಅಧಿಕಾರವಿಲ್ಲ. ರೋಗಕ್ಕೆ ನನ್ನ ಯೇಸುವಿನ ಮುಂದೆ ಅಧಿಕಾರವಿಲ್ಲ. ಹಾಲೆಲೂಯ, ಹಾಲೆಲೂಯ. ನಂಬಿ ಆಮೇಲೆ ಯೇಸುವನ್ನು ನಂಬುವವರಿಗೆ ಆಮೇಲೆ ಬಿಡುಗಡೆ ಆಮೇಲೆ ಉಂಟು. ಹಾಲೆಲೂಯ. ಆತನು ಬಿಡುಗಡೆ ಕೊಡುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಅಪ್ಪ ತಂದೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ ನಿನ್ನ ನಾಮ ಪರಿಶುದ್ಧವಾದುದು ಸ್ವಾಮಿ. ಅಪ್ಪ ನಿನ್ನ ಅದ್ಭುತನು ಅಪ್ಪ. ಹಾಲೆಲೂಯ. ಸರ್ವಶಕ್ತನಾದ ದೇವರು ಕರ್ತನೆ. ಅಪ್ಪ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಅಪ್ಪ, ನಿನ್ನನ್ನು ಕೊಂಡಾಡುವಂತೆ ನಿನ್ನ ಸನ್ನಿಧಿಯಲ್ಲಿ ನಾವು ಸೇರಿ ಬರಲು ಅಪ್ಪ ನಿನ್ನ ಒಳ್ಳೆ ನಿನ್ನ ಕೃಪೆಯನ್ನು ತೋರಿಸಿದೆಯಪ್ಪ. ಅಪ್ಪ ಕರ್ತನೆ ಸ್ತೋತ್ರ. ಹಾಲೆಲೂಯ. ಅಪ್ಪ ನಾವು ಪಾಪಿಗಳಾಗಿದ್ದ ನಮ್ಮನ್ನು ನೀನು ಪ್ರೀತಿಸಿ ನಮ್ಮ ಮಕ್ಕಳ ಸ್ಥಾನವನ್ನು ಕೊಟ್ಟಿರುವಪ್ಪ. ಹಾಲೆಲೂಯ. ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಬಲಪಡಿಸಿದೆಯಪ್ಪ. ಹಾಲೆಲೂಯ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ನೀನು ಯೆಹೋವ ರಾಫಾದ ಕರ್ತನು ಅಪ್ಪ. ಹಾಲೆಲೂಯ. ಎಲ್ಲರನ್ನು ದೇವರಪ್ಪ ಎಲ್ಲರನ್ನು ಗುಣಪಡಿಸುವ ಕರ್ತನು ಅಪ್ಪ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಆರಾಧಿಸುವವರನ್ನು ನಿನ್ನನ್ನು ಆರಾಧಿಸುವವರನ್ನು ನೀನು ಆಶೀರ್ವದಿಸುವ ಕರ್ತನಪ್ಪ. ಹಾಲೆಲೂಯ, ಹಾಲೆಲೂಯ ಕರ್ತನೆ. ಅಪ್ಪ ದೇವರೇ ಕರ್ತನೆ ಸ್ತೋತ್ರ ಕರ್ತನೆ. ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಕರ್ತನೆ. ದೇವರಪ್ಪ ಮುಂದಿನ ಭಾಗದಲ್ಲಿ ಕರ್ತನೆ ಅಪ್ಪ ನಿನ್ನ ಸೇವಕರನ್ನು ಬಲಪಡಿಸಪ್ಪ. ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಲು ಅವರನ್ನು ಬಲಪಡಿಸು ಕರ್ತನೆ. ಅಪ್ಪ ನಮಗೆ ಬೇಕಾಗಿರುವ ಆತ್ಮಿಕ ಮನ್ನವನ್ನು ಅಪ್ಪ ನೀನು ದಯಪಾಲಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಅದ್ಭುತ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಾವು ನಂಬುತ್ತೇವೆ ಅಪ್ಪ. ನಿನ್ನ ಸೇವಕರನ್ನು ಬಲಪಡಿಸು ಅಪ್ಪ. ಹಾಲೆಲೂಯ. ಅಪ್ಪ ನಿನ್ನ ಆರಾಧಿಸುವವರು ಎಲ್ಲರನ್ನು ದೇವರಪ್ಪ ನೀನು ಆಶೀರ್ವದಿಸಿ ಬಲಪಡಿಸಿ ಅಪ್ಪ. ನೀನು ದೇವರಪ್ಪ ನೀನು ಅದ್ಭುತಕರವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿಗಣ ಮಾನ ಮಹಿಮೆ ನಿನಗೇ ಸಲ್ಲಲಿ ಅಪ್ಪ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥ ಕೃಪೆಯನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳೋಣ. ಹೌದು, ದೇವರ ವಾಕ್ಯವನ್ನು ಧ್ಯಾನಿಸಿ ಕಡೆ ಭಾಗದಲ್ಲಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ, ನಮಗಾಗಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ಪ್ರತಿಯೊಬ್ಬರನ್ನು ಈ ದಿನದಲ್ಲಿ ನಮ್ಮ ಕರ್ತನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ದೇವರ ಕರಗಳಲ್ಲೊಪ್ಪಿಸಿ ನಾವು ನಮ್ಮ ಸತ್ಯವೇದದ ಪುಟಗಳನ್ನು ಲೂಕನ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳುವಂಥವರಾಗಿರೋಣ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಹೇಳಿರುವಂಥ ಮಾತು. ಅದರ ಒಂದು ಭಾಗದ ಶೀರ್ಷಿಕೆಯಲ್ಲಿ ಈ ಪ್ರಕಾರವಾಗಿ ಕೊಟ್ಟಿದ್ದಾರೆ. ತನ್ನ ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ 2 ಸಾಮ್ಯಗಳನ್ನು ಹೇಳಿದ್ದು ಎಂಬುದಾಗಿ. ಅದರಲ್ಲಿ ಮೊದಲನೇ ಸಾಮ್ಯದ ಮೊದಲನೇ ವಾಕ್ಯ, ನಾವು ಆ ಸಾಮ್ಯ ಭಾಗಗಳಿಗೆ ಹೋಗೋದಿಲ್ಲ. ಆದರೆ ಆ ಭಾಗದಲ್ಲಿ ನೋಡ್ತೇವೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ನಡುಗಳು ಕಟ್ಟಿರಲಿ ಎಂಬುದಾಗಿ ಮತ್ತು ದೀವಟಿಕೆಗಳು ಉರಿಯುತ್ತಾ ಇರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಇದರ ಅರ್ಥಗಳನ್ನು ನಾವು ನೋಡಬೇಕು. ಅಂದರೆ ನಡುಗಳು ಕಟ್ಟಿರಲಿ ಅಂದರೆ ನಾವು ಒಳ್ಳೆಯ ಟೈಟ್ ಆದಂಥ ನಡು ಇರಬೇಕು. ಅಂದರೆ ಬಟ್ಟೆ ಸಡಿಲವಾಗಿರಬಾರದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಾವು ಕೆಲಸಕ್ಕೆ ಹೋಗುವಾಗ ಅಥವಾ ನಾವು ಒಂದು ಆಫೀಸ್ ಡ್ಯೂಟಿಗೆ ಹೋಗುವಾಗ ಅಥವಾ ಇನ್ನು ಕೂಲಿ ಕೆಲಸವಾಗಿದ್ದರೂ ಕೂಡ ಕೆಲಸಕ್ಕೆ ಹೋಗುವಾಗ ಡ್ರೆಸ್ ಹಾಕುವಂಥವರು ಒಳ್ಳೆ ಸೊಂಟಕ್ಕೆ ಬಟ್ಟೆಯನ್ನು ಚಂದವಾಗಿ ಕಟ್ಟಿಕೊಳ್ತಾರೆ ಅಥವಾ ಬೆಲ್ಟ್ ಹಾಕಿ ಬಟ್ಟೆಯನ್ನು ಬಿಗಿ ಮಾಡ್ತಾರೆ. ಅದನ್ನೇ ನಡುಕಟ್ಟು ಎಂಬುದಾಗಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅಥವಾ ಹೊಸ ಒಡಂಬಡಿಕೆ ಕಾಲದಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ಇವತ್ತು ನಡುಕಟ್ಟಿಗೆ ಬೆಲ್ಟ್ ಎಂಬುದಾಗಿ ನಾವು ಹೇಳ್ತೇವೆ. ನಾವು
ಪ್ಯಾಂಟ್ ಹಾಕಿದರೂ ಬೆಲ್ಟನ್ನು ಕಟ್ತೇವೆ. ಇನ್ನು ಬೆಲ್ಟ್ ಕೆಲವೊಮ್ಮೆ ಅದು ಕೂಡ ಬೆಲೆ ಬಾಳುವ ಹೆಚ್ಚು ಬೆಲೆಯ ಬೆಲ್ಟ್, ಬಹಳ ಆಕರ್ಷಕವಾದಂಥ ಲೆದರ್ ಬೆಲ್ಟ್, ರೆಕ್ಸಿನ್ ಬೆಲ್ಟ್, ಭಾಳ ಡಿಸೈನ್ ಬೆಲ್ಟ್ಗಳೆಲ್ಲ ಈ ಕಾಲದಲ್ಲಿ ಇದ್ದಾವೆ. ಇನ್ನು ಬೆಲ್ಟ್ಗಳ ಮೇಲೆ ಕೂಡ ಆ ಒಂದು ಡ್ರೆಸ್ಸಿನ ಅಂದ ಚಂದಗಳು ಹೆಚ್ಚು ಕಡಿಮೆ ಆಗ್ತವೆ. ಬೆಲ್ಟ್ ಬಹಳ ಪ್ರಾಮುಖ್ಯ, ಯಾಕಂತೇಳಿದರೆ ನಮ್ಮ ವಸ್ತ್ರ ಕಳಚಿ ಹೋಗಬಾರ್ದು. ಇನ್ನು ನಾವು ನೋಡ್ತೇವೆ, ಕೆಲಸ ಮಾಡುವಂಥವನು ಬೆಲ್ಟ್ ಕಟ್ಟಿರಬೇಕು ಅಥವಾ ತನ್ನ ವಸ್ತ್ರ ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿರಬೇಕು. ಯಾಕಂದರೆ ವಸ್ತ್ರ ಕಳಚಿ ಹೋಗುವಂತಿದ್ದರೆ, ವಸ್ತ್ರ ಬಿಚ್ಚಿ ಹೋಗುವಂತಿದ್ದರೆ ಕೆಲಸ ಸುಲಭವಾಗಲ್ಲ ಮತ್ತು ವಸ್ತ್ರ ಕಳಚಿ ಹೋದರೆ ಅದು ಮರ್ಯಾದೆ ವಿಷಯ ಕೂಡ. ಹಾಗಾಗಿ ಈ ಬೆಲ್ಟ್ ಅದನ್ನು ಚಂದವಾಗಿ ಕಟ್ಟಿಕೊಂಡಿದ್ದರೆ ನಮ್ಮ ವಸ್ತ್ರ ಅದು ಸುರಕ್ಷಿತವಾಗಿ ಉಳಿತದೆ ಮತ್ತು ನಮ್ಮ ಕೆಲಸಗಳಿಗೆ ಅಭ್ಯಂತರ ಉಂಟಾಗೋದಿಲ್ಲ, ಅಡೆತಡೆಗಳು ಉಂಟಾಗೋದಿಲ್ಲ. ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ನಡುಗಳು ಕಟ್ಟಿರಲಿ. ಅಂದರೆ ನೀವು ಕೆಲಸಕ್ಕೆ ಸಿದ್ಧರಾಗಿರ್ರಿ, ಹೊರಡೋಣಕ್ಕೆ ಸಿದ್ಧರಾಗಿರ್ರಿ. ನಾವು ಬಸ್ ಹತ್ತಬೇಕು, ಟ್ರೈನ್ ಹತ್ತಬೇಕು, ವಿಮಾನದಲ್ಲಿ ಪ್ರಯಾಣ ಮಾಡಬೇಕು. ಅದಕ್ಕಾಗಿ ನಾವು ವಸ್ತ್ರಗಳನ್ನು ಧರಿಸಿ ಬೆಲ್ಟ್ ಕೂಡ ಹಾಕಿ ವಸ್ತ್ರವನ್ನು ಚಂದವಾಗಿ ಬಿಗಿಗೊಳಿಸಿ ಅದರ ಜೊತೆಯಲ್ಲಿ ನಾವು ಈಗ ದೀರ್ಘ ದೂರದ ಪ್ರಯಾಣಕ್ಕೆ ಅಥವಾ ಕೆಲಸ ಕಾರ್ಯಗಳಿಗೆ ಸಿದ್ಧರಾಗಿದ್ದೇವೆ ಎಂಬುದು ಅದು ಅರ್ಥ ಕೊಡುವಂಥದ್ದಾಗಿದೆ. ನೋಡಿ, ನಾವು ಈಗ ಮಾಡರ್ನ್ ಡ್ರೆಸ್ಗಳನ್ನು, ಇದು ಯುರೋಪಿನಲ್ಲಿ ಪ್ರಾರಂಭವಾಗಿತ್ತು. ಯುರೋಪಿನಲ್ಲಿ ಬೆಲ್ಟ್ ಕಟ್ಟಿ ಸಿದ್ಧನಾಗು ಅಂತ ಹೇಳಿದರೆ ಕೆಲಸಕ್ಕೆ ಅವರು ಯುರೋಪ್ನಲ್ಲಿ ಒಂದು 150 ವರ್ಷಗಳ ಹಿಂದೆ ಜೀನ್ಸ್ ಪ್ಯಾಂಟನ್ನು ಹಾಕುವಂಥ ಒಂದು ಅಭ್ಯಾಸ ಪ್ರಾರಂಭವಾಯಿತು. ಅಂದರೆ ಜೀನ್ಸ್ ಪ್ಯಾಂಟನ್ನು ಹಾರ್ಬರ್ಗಳಲ್ಲಿ ಅಥವಾ ಗಟ್ಟಿ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಗಟ್ಟಿ ಬಟ್ಟೆ ಅಥವಾ ಕಾಟನ್ನಿಂದ ಮಾಡಿದ ಗಟ್ಟಿ ಬಟ್ಟೆಯ ಆ ಪ್ಯಾಂಟ್ಗಳನ್ನು ಧರಿಸಿ, ಶೂಸನ್ನು ಹಾಕಿ, ಟೀ ಶರ್ಟ್ ಹಾಕಿ, ಇನ್ನು ಪ್ಯಾಂಟಿಗೆ ಬೆಲ್ಟನ್ನು ಕಟ್ಟಿಕೊಂಡು ತಲೆಗೆ ಹೆಲ್ಮೆಟನ್ನು ಹಾಕಿಕೊಂಡು ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಅಂದರೆ ಹೆಲ್ಮೆಟ್ ಹಾಕೋದ್ರ ಮೂಲಕ ತಲೆಗೆ ಒಂದು ಸಂರಕ್ಷಣೆ, ಬೆಲ್ಟ್ ಕಟ್ಟೋದ್ರ ಮೂಲಕವಾಗಿ ಇವರಿಗೆ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ವಸ್ತ್ರ ಅಡ್ಡಿ ಉಂಟಾಗದಂಥ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ರು. ಅಂದರೆ ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ನೋಡಿ, 36ನೇ ವಾಕ್ಯದಲ್ಲಿ, ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರ್ರಿ. ಅಂದರೆ ನೀವು ಸಿದ್ಧರಾಗಿರ್ರಿ, ಹೊರಡುವುದಕ್ಕೆ, ಎದುರುಗೊಳ್ಳುವುದಕ್ಕೆ, ಸ್ವೀಕಾರ ಮಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ ನೀವು ಯಾವಾಗಲೂ ಸಿದ್ಧರಾಗಿರ್ರಿ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ. ಮತ್ತು ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ಅಂದರೆ ಯೇಸುಸ್ವಾಮಿ ಮರಳಿ ಬರುವ ಸಮಯ ಹತ್ತಿರವಾಗಿದೆ, ಅಥವಾ ನಿಮ್ಮ ನಡುಗಳು ಕಟ್ಟಿರಲಿ, ದೀವಟಿಕೆಗಳು ಉರಿತಾ ಇರಲಿ. ಅಂದರೆ ಯಜಮಾನ ಮರಳಿ ಬರುವ ಸಮಯ ಹತ್ತಿರವಾಗ್ತಾ ಇದೆ, ಆತನ ಬರೋಣಕ್ಕೆ ನೀವು ಸಿದ್ಧರಾಗಿರ್ರಿ. ನಿಮ್ಮ ದೀವಟಿಕೆಗಳು, ನಿಮ್ಮ ಪಂಜುಗಳು ಉರಿಯುತ್ತಾ ಇರಲಿ, ಎಚ್ಚರವಾಗಿರ್ರಿ. ಈಗ ನೀವು ಮಲಗುವಂಥ ಒಂದು ಕೆಲಸ ಮಾತ್ರ ಉಳಿದಿದ್ದರೆ ದೀವಟಿಕೆಗಳನ್ನು ಆರಿಸಿ, ಪಂಜುಗಳನ್ನು ಆರಿಸಿ, ಬೆಳಕನ್ನು ಆರಿಸಿ, ಈ ಒಂದು ಕಾಲಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತೇಳಿದರೆ ನಮ್ಮ ಮನೆಯ ದೊಡ್ಡ ಬೆಳಕುಗಳ ಆ ಬಲ್ಬ್ ಅಥವಾ ಟ್ಯೂಬ್ಲೈಟ್ಗಳನ್ನು, LED ಬಲ್ಬ್ಗಳನ್ನು ಆಫ್ ಮಾಡಿ ಸಣ್ಣ ಮಂದವಾದ ಬೆಳಕನ್ನು ಎಲ್ಲೋ ಹಾಕಿ ನಿದ್ರೆ ಮಾಡುವವರಾಗಿರುತ್ತೇವೆ, ಅಥವಾ ನಿದ್ರೆ ಮಾಡುವವರಾಗಿರ್ತೀರಿ, ಅಥವಾ ನಿದ್ರೆ ಮಾಡುವವರಾಗಿರ್ತೇವೆ. ನಾವೆಲ್ಲ ಹಾಗೆ ಮಾಡುವಂಥ. ಆವಾಗ ನಾವು ದೀವಟಿಕೆಗಳನ್ನು ಆರಿಸ್ತೇವೆ, ಮಲಗಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಯಾರೋ ಬರುವವರಿದ್ದಾರೆ, ಮಧ್ಯರಾತ್ರಿಯಲ್ಲಿ ಯಾರೋ ಬರುವವರಿದ್ದಾರೆ, ನಮಗೆ ಫೋನ್ ಕಾಲ್ ಬಂದಿದೆ, ನಾನು ಬರ್ತಾ ಇದ್ದೇನೆ, ಅಥವಾ ನಮ್ಗೆ ಗೊತ್ತು ಇಷ್ಟು ಗಂಟೆಗೆ ಬರ್ತಾರೆ. ನಾವು ಏನು ಮಾಡ್ತೇವೆ, ಲೈಟೆಲ್ಲ ಹಾಕಿಕೊಂಡು ಅವ್ರನ್ನ ಎದುರುಗೊಳ್ಳುವುದಕ್ಕೆ, ಅವ್ರನ್ನ ಸ್ವೀಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿರ್ತೇವೆ. ಯೇಸುಸ್ವಾಮಿ ಅದನ್ನೇ ಹೇಳ್ತಿದ್ದಾರೆ, ನೀವು ಸಿದ್ಧರಾಗಿರ್ರಿ. ಬಹಳಷ್ಟು ಜನರು ಕೂಡ ಮಲಗಲಿಕ್ಕೆ ಹೋಗುವಾಗ ಆ ರಾತ್ರಿಯ ವೇಷಗಳನ್ನು ಹಾಕ್ತಾರೆ. ಆದರೆ ಯಾರನ್ನೋ ಎದುರುಗೊಳ್ಳುವುದಕ್ಕೆ, ಸ್ವೀಕಾರ ಮಾಡುವುದಕ್ಕೆ, ಅತಿಥಿಗಳು, ಗಣ್ಯ ವ್ಯಕ್ತಿಗಳು
ಅಥವಾ ಇನ್ಯಾರು ನಮ್ಮನ್ನು ಸಂದರ್ಶಿಸಲಿಕ್ಕೆ ಬರುವವರಾಗಿದ್ದರೆ ನಾವು ಒಳ್ಳೆಯ ವಸ್ತ್ರಗಳನ್ನು ಹಾಕಿಕೊಂಡು ಸಿದ್ಧರಾಗಿರ್ತೇವೆ. ಯೇಸುಸ್ವಾಮಿ ಅದನ್ನೇ ಬಯಸ್ತಾ ಇದ್ದಾರೆ, ನೀವು ಸಿದ್ಧರಾಗಿರ್ರಿ, ನೀವು ಸಿದ್ಧರಾಗಿರಬೇಕು. ಯೇಸುವನ್ನು, ಆತನ ಮರಳಿ ಬರೋಣವನ್ನು, ಆತನು ಕೊಟ್ಟ ಕೆಲಸವನ್ನು ಮಾಡಲಿಕ್ಕೂ, ಆತನ ಮರಳಿ ಬರೋಣದಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕೂ, ಆತನೊಂದಿಗೆ ಹೊರಡುವುದಕ್ಕೂ ನೀವು ಸಿದ್ಧರಾಗಿರ್ರಿ. ನಿದ್ರೆಗೆ ಜಾರದಿರಿ, ನಿದ್ರೆಗೆ ಹೋಗಬೇಡಿರಿ, ಆತ್ಮಿಕ ನಿದ್ರೆಗೆ ಹೋಗಬೇಡಿ ಎಂಬುದಾಗಿ ಯೇಸುಸ್ವಾಮಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಭೌತಿಕವಾಗಿ ನಾವು, ಶಾರೀರಿಕವಾಗಿ ನಾವು ನಿದ್ರೆ ಮಾಡಬೇಕಾಗ್ತದೆ. ಒಂದು 5, 6, 7 ಗಂಟೆ ಆದರೂ ಮಿನಿಮಮ್ ನಿದ್ರೆ ಮಾಡಬೇಕಾಗ್ತದೆ. ಅಂದರೆ ಸರಾಸರಿಯಾಗಿ ಒಂದು 6 ಗಂಟೆ ನಿದ್ರೆ ಮಾಡಿದರೆ ಒಳ್ಳೆಯದು ಎಂಬುದಾಗಿ ಹೇಳಲಾಗ್ತದೆ. 7 ಗಂಟೆ ಮಾಡಿದರೂ ಪರವಾಗಿಲ್ಲ, ಇನ್ನು ಒಂದು 5 ಗಂಟೆ ಆದರೂ ನಿದ್ರೆ ಮಾಡಲೇಬೇಕಾಗ್ತದೆ. ಮತ್ತು ನಿದ್ರೆಯ ಒಂದು ಸಮಯ ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯದವರೆಗೆ ಬರುವಾಗ ಅವರ ಪ್ರಾಯಕ್ಕೆ ತಕ್ಕ ಹಾಗೆ ನಿದ್ರೆಯ ಸಮಯ ವ್ಯತ್ಯಾಸವಾಗ್ತದೆ. ಚಿಕ್ಕ ಮಕ್ಕಳು ಹೆಚ್ಚು ಹೊತ್ತು ನಿದ್ರೆ ಮಾಡಬೇಕಾಗ್ತದೆ. ಆದರೆ ಪ್ರಾಯಕ್ಕೆ ಬಂದ ಮೇಲೆ ಅವರಿಗೆ ಒಂದು ಸರಾಸರಿ 6-7 ಗಂಟೆ ನಿದ್ರೆ ಮಾಡಬೇಕು. ಒಂದು 5 ಗಂಟೆ ಮೇಲೆ ಹೇಗೂ ನಿದ್ರೆ ಮಾಡಲೇಬೇಕು. ತುಂಬ ವೃದ್ಧಾಪ್ಯದಲ್ಲಿ ಇರುವವರಿಗೆ, ಕೆಲವರಿಗೆ ನಿದ್ರೆ ತುಂಬ ಕಡಿಮೆ ಇರ್ತದೆ. ಅವರು ಸ್ವಲ್ಪ ಬೇಗ ಮಲಗ್ತಾರೆ, ಬೇಗ ಹೇಳ್ತಾರೆ. ಆದರೆ ಈ ಪ್ರಾಯ ವ್ಯತ್ಯಾಸವಿಲ್ಲದೆ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತೆ ಹೇಳುವಾಗ ನಾವು ನಿದ್ರೆಗೆ ಜಾರುವಂಥವರಾಗಿರಬಾರದು. ಭೌತಿಕವಾಗಿ, ಶಾರೀರಿಕವಾಗಿ ಪ್ರಾಯಕ್ಕೆ ತಕ್ಕ ಹಾಗೆ ನಾವು ನಿದ್ರೆ ಮಾಡಬೇಕು. ಆದರೆ ಆತ್ಮಿಕ ಜೀವಿತಕ್ಕೆ ತಕ್ಕಂತೆ ಹೇಳಬೇಕು ಅಂತ ಹೇಳಿದರೆ, ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಹೇಳಿದರೆ, ಶರೀರ ನಿದ್ರೆ ಮಾಡಿದರೂ ಅಂತರಾತ್ಮದಲ್ಲಿ ದೇವರಿಗಾಗಿ ನಾವು ಎಚ್ಚರವಾಗಿರಬೇಕು ಎಂಬುದಾಗಿ. ದೇವರಿಗೆ ಸ್ತೋತ್ರ. ನಾವು ಕೆಲವೊಂದು ವಾಕ್ಯಗಳನ್ನು ನೋಡ್ತಾ ಹೋಗುವಾಗ ಇದನ್ನು ಇನ್ನಷ್ಟು ಆಳದಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪೇತ್ರನ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ, ಮೊದಲನೇ ಪತ್ರಿಕೆ, ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ ಅದರ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ, ನೀವು ನಿಮ್ಮ ನಡುಗಳು ಕಟ್ಟಲ್ಪಟ್ಟಿರಲಿ, ಅಥವಾ ನಡುಕಟ್ಟನ್ನು ಕಟ್ಟಿಕೊಂಡು ನೀವು ಸಿದ್ಧರಾಗಿರ್ರಿ, ದೀವಟಿಕೆಗಳು ಉರಿಯುತ್ತಾ ಇರಲಿ ಅಂತ ಹೇಳುವಾಗಲೇ ಇಲ್ಲಿ ನೋಡ್ತೇವೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು. ಈ ಮನಸ್ಸಿಗೆ ಕೂಡ ಒಂದು ನಡುವು ಉಂಟು. ಕೆಲವರ ಮನಸ್ಸು ಬಹಳ ಸಡಿಲ, ಕೆಲವರ ಮನಸ್ಸು ಬಹಳ ಚಂಚಲ, ಕೆಲವರ ಮನಸ್ಸು ಬಹಳ ಪಾದರಸದಂತೆ ಇರ್ತದೆ, ಭಾಳ ಒಯ್ದಾಡ್ತಾ ಇರ್ತದೆ. ಕೆಲವರಿಗೆ ತುಂಬ ಟೆನ್ಷನ್ ಆಗಿಬಿಡ್ತದೆ. ಕೆಲವರು ಭಾಳ ಬೇಗ, ಅಂದರೆ ಹೀಗೆ ಇರ್ತದೆ, ಅವ್ರನ್ನ ಹೇಗೆ ಬೇಕಾದರೂ ಬದಲಾಯಿಸ್ಬೋದು. ಅವರಿಗೆ ಸಿಟ್ಟು ತರಿಸ್ಬೋದು, ಅವ್ರನ್ನ ಕೂಲ್ ಮಾಡ್ಬೋದು, ಎಂಕರೇಜ್ ಮಾಡ್ಬೋದು, ಡಿಸ್ಕರೇಜ್ ಮಾಡ್ಬೋದು. ಒಂದು ಮಾತಿನಲ್ಲಿ ಎಂಕರೇಜ್, ಒಂದು ಮಾತಿನಲ್ಲಿ ಡಿಸ್ಕರೇಜ್, ಒಂದು ಮಾತಿನಲ್ಲಿ ಭಾಳ ಸ್ಟ್ರಾಂಗ್ ಆಗಿಬಿಡ್ತಾರೆ, ಒಂದು ಮಾತಿನಲ್ಲಿ ತುಂಬ ಕುಗ್ಗಿ ಹೋಗಿಬಿಡ್ತಾರೆ. ಅಂದರೆ ಭಾಳ ಪಾದರಸ ಇದ್ದ ಹಾಗೆ. ಆದರೆ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ. ಈಗ ಮನಸ್ಸು ಸಿದ್ಧವಾಗಬೇಕು. ನಾವು ಗಾದೆ ಮಾತೆಲ್ಲ ಹೇಳ್ತೇವೆ, ಮನಸ್ಸಿದ್ರೆ ಮಾರ್ಗ ದೇವರು ಓಪನ್ ಮಾಡಿ ಇಟ್ಟಿದ್ದಾರೆ, ಆದರೆ ಮನಸ್ಸು ಉಂಟಾ ಇಲ್ವಾ ನೋಡಿ. ಆ 38 ವರ್ಷಗಳಿಂದ ಬೆಥೆಸ್ದ ಕೊಳದ ಆ ಮಂಟಪದಲ್ಲಿ ಮಲಗಿದ್ದಂಥ ಆ ವ್ಯಕ್ತಿಗೆ ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ. ಆದರೆ ಅವನು ಏನೇನೋ ಹೇಳ್ತಿದ್ದಾನೆ, ನನ್ನನ್ನು ಇಳಿಸ್ಲಿಕ್ಕೆ ಯಾರೂ ಇಲ್ಲ, ನಾನು ಅಸಹಾಯಕನು, ನಾನು ತುಂಬ ಅಸಹಾಯಕತೆಯಲ್ಲಿ ಬಿದ್ದಿರುವವನು, ಯಾರೂ ಇಲ್ಲ, ಯಾರ್ಯಾರಿಗೋ ಸೌಖ್ಯ ಆಗ್ತದೆ, ನನಗೆ ಆಗಲಿಲ್ಲ. ಆದರೆ ಯೇಸುಸ್ವಾಮಿ ಕೇಳಿದ, ನಿನಗೆ ಮನಸ್ಸು ಉಂಟಾ? ಆತ ಇನ್ನೂ ಉತ್ತರ ಕೊಡಲಿಲ್ಲ. ಕೊನೆಗೆ ಯೇಸುಸ್ವಾಮಿ ಆತನನ್ನು ಎಬ್ಬಿಸಿ ಕಳಿಸಿದರು. ಹೋಗು, ನಿನ್ನ ಹಾಸಿಗೆನೇ ಎತ್ತಿಕೊಂಡು ನಡೆ, ಹೋಗು ಅಂತ ಹೇಳಿ ಆತನ ಸೌಖ್ಯ ಮಾಡಿ ಕಳಿಸಿಬಿಡ್ತಾರೆ. ಈಗ ನಮ್ಮ ಮನಸ್ಸಿನ ನಡುಗಳು ಕಟ್ಟಿರಬೇಕು, ಮನಸ್ಸು ಸಿದ್ಧ ಮಾಡಿಕೊಳ್ಬೇಕು ನೋಡಿ. ಎಲ್ಲ ನಿರ್ಧಾರಗಳು ಮನಸ್ಸಿನಲ್ಲಿ ಪ್ರಾರಂಭ ಆಗಬೇಕು, ಅಥವಾ ಗಟ್ಟಿ ನಿರ್ಧಾರಕ್ಕೆ ನಾವು ಬರಬೇಕು. ಏನಿದ್ರೂ ಕರ್ತನನ್ನು ಹಿಂಬಾಲಿಸ್ತೇನೆ, ಆತನ ಬರೋಣದಲ್ಲಿ ಎತ್ತಲ್ಪಡಬೇಕು, ಆತನು ಪ್ರತ್ಯಕ್ಷನಾಗುವಾಗ ಆತನಿಂದ ಪ್ರತಿಫಲವನ್ನು ನಾನು ಹೊಂದಿಕೊಳ್ಳಬೇಕು. ನಿಮ್ಮ ಮನಸ್ಸಿನ ನಡು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಮನಸ್ಸಿನ ನಡು ಕಟ್ಟಿಕೊಂಡು ನಾವೇನಾಗಿರಬೇಕು? ಸ್ವಸ್ಥ ಚಿತ್ತರಾಗಿದ್ದು.
ಸ್ವಸ್ಥಚಿತ್ತರಾಗಿದ್ದು. ಮನಸ್ಸಿನ ನಡುಕಟ್ಟಿಕೊಂಡ್ರೆ ನಾವು ಸ್ವಸ್ಥಚಿತ್ತರಾಗಿರಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನಮ್ಮ ನಿರೀಕ್ಷೆ ಎಲ್ಲ ಕರ್ತನ ಮೇಲೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ದೊರಕುವಂಥ ಭಾಗ್ಯದ ಮೇಲೆ, ಪ್ರತಿಫಲದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಉಂಟು. ಆತನ ಈ ಕಾಲದಲ್ಲಿ, ಈ ಲೋಕದಲ್ಲಿ ನಮಗೆ ಬಹಳಷ್ಟು ಏನೂ ಸಿಕ್ಕದೇ ಇರಬಹುದು, ಆದರೆ ಆತನು ಪ್ರತ್ಯಕ್ಷನಾಗುವಾಗ ಒಂದು ದೊಡ್ಡ ಸೌಭಾಗ್ಯವನ್ನು ಇಟ್ಟಿದ್ದಾನೆ, ಒಂದು ದೊಡ್ಡ ಪ್ರತಿಫಲವನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ಲೌಕಿಕವಾಗಿ ಹೇಳಬೇಕು ಅಂದರೆ ಕೆಲವೊಮ್ಮೆ ಬಹಳಷ್ಟು ಸಂಪಾದನೆ ಮಾಡಲಿಕ್ಕೆ ಆಗದೇ ಇರಬಹುದು. ಈ ಸಂಪಾದನೆ ಮಾಡಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಥವಾ ಇನ್ನೂ ಬಹಳ ದೊಡ್ಡ ದೊಡ್ಡ ಆಗಸ್ಟಸ್ ಸೀಸರ್ ಅಥವಾ ಇನ್ನೂ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಲೋಕವನ್ನು ಆಳಿದ್ದಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಈ ಲೋಕದಲ್ಲಿ ಹೊಂದಿಕೊಂಡಿದ್ದವರು ಕೂಡ ಇದ್ದರು. ದೊಡ್ಡ ದೊಡ್ಡ ಸಾಮ್ರಾಟರು, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇದ್ದಾರೆ. ಇವತ್ತು ಕೂಡ ದೊಡ್ಡ ದೊಡ್ಡ ಬಿಲಿಯನ್ಸ್ ಅಥವಾ 200-300 ಬಿಲಿಯನ್ ಡಾಲರ್ ಆಸ್ತಿ ಇರುವಂಥವರು ಲೋಕದಲ್ಲಿ ಇದ್ದಾರೆ. ಕೆಲವರು ಬಂಗಾರ ಪ್ರೇಮಿಗಳಾಗಿ ಅವರ ಬಟ್ಟೆ ಕೂಡ ಬಂಗಾರದಿಂದಲೇ ಮಾಡಿಕೊಂಡು ತೊಟ್ಟುಕೊಂಡು ಓಡಾಡುವವರು ಈ ಲೋಕದಲ್ಲಿ ಇದ್ದಾರೆ. ಆದರೆ ಯಾವುದನ್ನು ಕೂಡ 1 ಪೌಂಡ್ ಅಥವಾ 1 ಗ್ರಾಮ್ ಕೂಡ ಯಾವುದನ್ನು ಈ ಲೋಕದಿಂದ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಈ ಲೋಕದ ನಂತರ ಕರ್ತನ ಬರೋಣದಲ್ಲಿ ಅಥವಾ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ದೇವರ ಮಕ್ಕಳಿಗೆ ಒಂದು ದೊಡ್ಡ ಸೌಭಾಗ್ಯವನ್ನು ದೇವರು ಇಟ್ಟಿದ್ದಾನೆ. ಅದನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮ ಮನಸ್ಸಿನ ನಡುಗಳು ಕಟ್ಟಿಕೊಂಡು ನಾವು ಸಿದ್ಧರಾಗಿ ಸ್ವಸ್ಥಚಿತ್ತರಾಗಿರಬೇಕೆಂದು ನಮ್ಮ ಕರ್ತನು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಹಾಗಿದ್ದರೆ ಮಾತ್ರ ದೇವರ ಮಾರ್ಗದಲ್ಲಿ ನಮಗೆ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದು ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ ಹಾಗಾದರೆ ನಮ್ಮ ಮನಸ್ಸಿನ ನಡುವನ್ನು ಹೇಗೆ ಕಟ್ಟಿಕೊಳ್ಬೇಕು, ಯಾವುದರಿಂದ ಕಟ್ಟಿಕೊಳ್ಳಬೇಕು, ನಾವು ಅದನ್ನು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಎಫೆಸ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಎಫೆಸದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಅದರ 6ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. 14ನೇ ವಾಕ್ಯ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ನೋಡಿ, ಇದು ಸರ್ವಾಯುಧಗಳ ಬಗ್ಗೆ ಅಪೊಸ್ತಲನಾದಂಥ ಪೌಲನು ವಿವರಿಸುವಂಥ ಒಂದು ಭಾಗ. ಕ್ರಿಸ್ತನನ್ನು ನಂಬಿದಂಥವರು ಒಂದು ಹೋರಾಟದ ಅಥವಾ ರಣರಂಗದಲ್ಲಿ ನಾವಿದ್ದೇವೆ, ನಾವೊಂದು ನಿರಂತರ ಯುದ್ಧದಲ್ಲಿದ್ದೇವೆ ಎಂಬುದನ್ನು ನಮಗೆ ತೋರಿಸುತ್ತಾ ನಮ್ಮ ಶತ್ರು ಸೈತಾನ, ಆ ಸೈತಾನನ ಸಾಮ್ರಾಜ್ಯದೊಂದಿಗೆ ನಾವು ಹೋರಾಟದಲ್ಲಿದ್ದೇವೆ. ಹಾಗಾಗಿ ನಾವು ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಒಬ್ಬ ರೋಮನ್ ಸೋಲ್ಜರ್ ಅಥವಾ ಒಬ್ಬ ಗ್ರೀಕ್ ಸೋಲ್ಜರ್ ಅಥವಾ ಸಮಕಾಲೀನ ಲೋಕದಲ್ಲಿ, ಆ ಕಾಲದಲ್ಲಿ ಸಮಕಾಲೀನ ಲೋಕದಲ್ಲಿ ಒಬ್ಬ ಸೈನಿಕನು ಯಾವ ರೀತಿ ಡ್ರೆಸ್ಸನ್ನು ಧರಿಸ್ತಾ ಇದ್ದ ಎಂಬಂಥದ್ರ ಆಧಾರದಲ್ಲಿ ಆ ಸರ್ವಾಯುಧಗಳನ್ನು ಇಲ್ಲಿ ಅಪೊಸ್ತಲನಾದ ಪೌಲನ ಮೂಲಕವಾಗಿ ಪವಿತ್ರಾತ್ಮ ವಿವರಿಸಿ ಕೊಡ್ತಾ ಇದ್ದಾನೆ. ಒಂದು ತಲೆಗೆ ರಕ್ಷಣೆ ಎಂಬಂಥ ಒಂದು ಶಿರಸ್ತ್ರ, ಹೆಲ್ಮೆಟ್. ಎದೆಗೆ ಒಂದು ಕವಚ, ನೀತಿ ಎಂಬ ವಜ್ರ ಕವಚ. ಇನ್ನು ಸೊಂಟಕ್ಕೆ ಇಲ್ಲಿ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡಿದ್ದೇವೆ, ಸತ್ಯವೆಂಬ ನಡುಕಟ್ಟು. ನೋಡಿ, ಎಲ್ಲರೂ ಧರಿಸ್ತಾ ಇದ್ರು. ಆ ನಡುಕಟ್ಟು ಬೇಕೇ ಬೇಕಿತ್ತು, ಇಲ್ಲದಿದ್ದರೆ ಅವರ ವಸ್ತ್ರ ಸಡಿಲವಾಗಿ ವಸ್ತ್ರ ಕಳಚಿ ಹೋಗ್ತಿತ್ತು, ಯುದ್ಧದಲ್ಲಿ ಅವರಿಗೆ ಹೋರಾಡಲಿಕ್ಕೆ ಕಷ್ಟವಾಗ್ತಿತ್ತು. ಒಂದು ಸತ್ಯವೆಂಬ ನಡುಕಟ್ಟು. ಇನ್ನು ಕಾಲುಗಳಿಗೆ ಸಮಾಧಾನದ ಸುವಾರ್ತೆಯನ್ನು ಸಾರಲಿಕ್ಕೆ ಸಿದ್ಧ ಮನಸ್ಸು ಎಂಬಂಥ ಕೆರಗಳು. ಚಪ್ಪಲಿ ಕೂಡ ಅಷ್ಟೇ ಅತ್ಯವಶ್ಯಕ. ಹೋರಾಟದ ಆ ಒಂದು ರಣರಂಗದಲ್ಲಿ ಚಪ್ಪಲಿ ಇಲ್ಲದೆ, ಕೆರಗಳು ಇಲ್ಲದೆ, ಅಥವಾ ಈ ಕಾಲದಲ್ಲಿ ಶೂಸ್ ಇಲ್ಲದೆ ಯುದ್ಧ ಮಾಡಲಿಕ್ಕೆ ಹೋದರೆ ಕಾಲಿಗೆ ಮುಳ್ಳು, ಬೇರೆ ಬೇರೆ ಸಮಸ್ಯೆಗಳು ಉಂಟಾಗಿ, ಮುಳ್ಳುತ್ತಾಗಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗಿ ಆತನಿಗೆ ತನ್ನ ಯುದ್ಧದಲ್ಲಿ ಕಾನ್ಸಂಟ್ರೇಷನ್, ಕೇಂದ್ರೀಕೃತ, ತನ್ನ ಮನಸ್ಸು ಏಕಾಗ್ರಗೊಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಒಂದು ಕೈಯಲ್ಲಿ ಗುರಾಣಿ, ಇನ್ನೊಂದು ಕೈಯಲ್ಲಿ ಕತ್ತಿ ಎಂಬುದಾಗಿ, ಮತ್ತು ಬಾಯಲ್ಲಿ ಮಾತುಗಳು, ಅಂದರೆ ವಾಕ್ಯದಲ್ಲಿ ನೋಡ್ತೇವೆ ಸಕಲ ವಿಧವಾದ ಪ್ರಾರ್ಥನೆ. ನೋಡಿ, ಅದರಲ್ಲಿ ಇಷ್ಟು ಆಯುಧಗಳನ್ನು ಧರಿಸಿಕೊಂಡು 7 ಆಯುಧಗಳಿದ್ದಾವೆ. ಈ 7 ಆಯುಧಗಳನ್ನು ಧರಿಸಿಕೊಂಡು ಯುದ್ಧ ಮಾಡಬೇಕು ಎಂಬುದನ್ನು ಅದನ್ನು ವಿವರಿಸಲಿಕ್ಕೆ ನಾನು ಹೋಗಲ್ಲ. ಅದರಲ್ಲಿ ಒಂದು ವಿಷಯ ಮಾತ್ರ, ನಡುಕಟ್ಟು ಇರಬೇಕು. ಅದು ಏನಾಗಿರಬೇಕು? ಸತ್ಯ
ಸತ್ಯವಾಗಿರಬೇಕು ಎಂಬುದಾಗಿ. ನಮ್ಮ ಕರ್ತನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕಾದರೆ ನಮ್ಮಲ್ಲಿ ಸತ್ಯ ಇರಬೇಕು. ಇನ್ನು ನಮ್ಮ ಕರ್ತನ ಬರೋಣದಲ್ಲಿ ಆ ಒಂದು ಸೌಭಾಗ್ಯದ ಪದವಿ ನಮಗೆ ಸಿಗಬೇಕಾದರೆ ಈ ಲೋಕದ ಹೋರಾಟಗಳನ್ನು ನಾವು ಸತ್ಯದ ಮೂಲಕ ಹೋರಾಡಿದವರಾಗಿರಬೇಕು. ಹಾಗಾದರೆ ಈ ಸತ್ಯವೆಂದರೇನು? ನೋಡಿ, ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 14:6 ಹೇಳ್ತಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. ಮಾರ್ಗವು ಅವರೇ, ಸತ್ಯವೂ ಅವರೇ, ಜೀವವೂ ಅವರೇ. ಯೇಸು ಎಂಬ ಮಾರ್ಗದ ಮೂಲಕವಾಗಿ ಮಾತ್ರ ನಮಗೆ ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಬಳಿಗೆ ಸೇರಲಿಕ್ಕೆ, ಎತ್ತಲ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಸತ್ಯವೂ ಆತನೇ, ಜೀವವೂ ಆತನೇ. ಹಾಗಾದರೆ ಪಿಲಾತ ಕೇಳ್ತಿದ್ದಾನೆ, ಈ ಸತ್ಯವೆಂದರೆ ಏನು ಅಂತ. ಆದರೆ ಯೇಸು ಸ್ವಾಮಿ ಕೊಡುವ ಉತ್ತರಕ್ಕಾಗಿ ಆತ ಕಾದು ನಿಲ್ಲಲಿಲ್ಲ. ಆತನಿಗೆ ಒಂದು ಪ್ರಶ್ನೆ ಕೇಳಿಕೊಂಡು ಆತ ಹೊರಗೆ ಹೋಗಿಬಿಟ್ಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು ನಮಗೆ ಯೋಹಾನ ಸುವಾರ್ತೆ 17:17 ಸ್ವತಃ ಯೇಸು ಸ್ವಾಮಿ ಹೇಳಿದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ನಮ್ಮ ಸೊಂಟ, ನಮ್ಮ ನಡು ದೇವರ ವಾಕ್ಯದಿಂದ, ದೇವರ ವಾಕ್ಯವೆಂಬ ಸತ್ಯದಿಂದ ಅಥವಾ ಸತ್ಯವಾಕ್ಯದಿಂದ ಕಟ್ಟಲ್ಪಟ್ಟಿರಬೇಕು. ನೋಡಿ, ನಮ್ಮ ಮನಸ್ಸಿನ ನಡುಗಳು ವಾಕ್ಯದಿಂದ ಕಟ್ಟಲ್ಪಟ್ಟಿರಬೇಕು, ವಾಕ್ಯದ ಬೋಧನೆಯಿಂದ ಕಟ್ಟಲ್ಪಟ್ಟಿರಬೇಕು, ವಾಕ್ಯದ ಬೆಳಕಿನಲ್ಲಿ ನಡೆಸಲ್ಪಡುವಂಥವರಾಗಿರಬೇಕು, ವಾಕ್ಯದ ಆಧಾರದಲ್ಲಿ ನಡೆಯುವಂಥವರಾಗಿರಬೇಕು. ಹಾಗಿದ್ದರೆ ನಾವು ನಮ್ಮ ಕರ್ತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಇರುವುದಕ್ಕೆ, ಎತ್ತಲ್ಪಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಈ ಲೋಕದಲ್ಲಿ ನಮ್ಮ ಕರ್ತನ ಬರೋಣದಲ್ಲಿ ಎತ್ತಲ್ಪಡುವಂಥ ಆ ಒಂದು ಭಾಗ್ಯಕ್ಕಿಂತ, ನೋಡಿ, ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಜೀವಿಸಿ ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಂಥ ಆ ಒಂದು ಭಾಗ್ಯಕ್ಕಿಂತ ಇನ್ನೊಂದು ದೊಡ್ಡ ಭಾಗ್ಯ ಈ ಲೋಕದಲ್ಲಿ ಇಲ್ಲ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಆತನ ಬರೋಣದಲ್ಲಿ ಎತ್ತಲ್ಪಡುವಂಥ ಸೌಭಾಗ್ಯ ಮತ್ತು ಆತನಿಂದ ಪ್ರತಿಫಲವೆಂಬ ಸೌಭಾಗ್ಯವನ್ನು ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ನಡುಗಳು ಕಟ್ಟಲ್ಪಟ್ಟಿರಬೇಕು, ಇನ್ನು ನಮ್ಮ ದೇವಟಿಕೆಗಳು ಉರಿಯುತ್ತಾ ಇರಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ವಾಕ್ಯದಿಂದ ನಾವು ಕೇಳ್ತಾ ಇದ್ದೇವೆ. ಮುಂದುವರಿದು ನಮ್ಮ ದೇವಟಿಕೆಗಳು ಉರಿಯುತ್ತಾ ಇರಬೇಕು, ನಮ್ಮ ನಡುಗಳು ಕಟ್ಟಿರಲಿ, ನಮ್ಮ ದೇವಟಿಕೆಗಳು ಉರಿಯುತ್ತಾ ಇರಬೇಕು ಎಂಬ ವಾಕ್ಯವನ್ನು ಸ್ವಲ್ಪ ವಿವರಣೆಯೊಂದಿಗೆ ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮುಗಿಸುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ಅದರ 1 ಇರುವಂಥ ವಾಕ್ಯಗಳನ್ನು ನೋಡುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, 10 ಜನ ಕನ್ನಿಕೆಯರು, ಅದರಲ್ಲಿ 5 ಜನರನ್ನು ಬುದ್ಧಿವಂತೆಯರು, 5 ಜನರನ್ನು ಹೀನೆಯರು ಎಂಬುದಾಗಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬುದ್ಧಿ ಇಲ್ಲದವರು 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದವರು. ಏನು ಬುದ್ಧಿವಂತೆಯರು, ಬುದ್ಧಿ ಇಲ್ಲದವರು ಎಂಬುದಾಗಿ ಅವರನ್ನು ವಿಭಜಿಸಲಿಕ್ಕೆ ಕಾರಣ ಎಂಬುದಾಗಿ ನೋಡಿ, 5 ಜನ ತಮ್ಮ ದೀವಟಿಕೆಗಳು ಯಾವಾಗಲೂ ಆರತಿಗಳು ಅಥವಾ ಅಲ್ಲಿ ಆರತಿಗಳು ಎಂಬುದಾಗಿ ತಮ್ಮ ಬೆಳಕು ಯಾವಾಗಲೂ ಉರಿತಾ ಇರಬೇಕು ಎಂಬ ವಿಷಯಕ್ಕೆ ಎಚ್ಚರಿಕೆ ಉಳ್ಳವರಾಗಿದ್ದರು. ಇನ್ನು 5 ಜನಕ್ಕೆ ಅವರಿಗೆ ಕೂಡ ದೀವಟಿಕೆಗಳು ಅಥವಾ ಆರತಿಗಳು ಇತ್ತು, ಉರಿತಾ ಇತ್ತು. ಆದರೆ ಅದು ಯಾವಾಗಲೂ ಉರಿತಾ ಇರಬೇಕು ಎಂಬಂಥ ಒಂದು ಎಚ್ಚರಿಕೆಯ ನಡೆ ಅವರಲ್ಲಿ ಇರಲಿಲ್ಲ ಅಷ್ಟೇ. ಮೊದಲನೇ 5 ಜನಕ್ಕೆ ಅವರ ದೀವಟಿಕೆಗಳು, ಅವರ ಪಂಜುಗಳು ಅಥವಾ ಅವರ ಏನಂತ ಹೇಳ್ಬೋದು ಅಲ್ಲಿ ಆರತಿಗಳು ಅದು ಉರಿತಾ ಇತ್ತು. ಅವರು ಇನ್ನೂ ಬಹಳ ದಿನವಾದರೂ ಕೂಡ ಉರಿತಾ ಇರಬೇಕು ಎಂಬಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅಥವಾ ಬಹಳ ಸಮಯ, ಮದಲಿಂಗ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಯಾವ ಹೊತ್ತಿನಲ್ಲಿ ಬರ್ತಾನೆ ಗೊತ್ತಿಲ್ಲ. ಆ ರಾತ್ರಿ ಇಡೀ ಕಾಯಬೇಕಾದ್ರೂ ಬೆಳಗಾಗುವವರೆಗಾದರೂ ಕೂಡ ಅವರ ಆ ಆರತಿಗಳು ಉರಿತಾ ಇರಬೇಕು ಎಂಬಂಥ ಒಂದು ಎಚ್ಚರಿಕೆ ಹೆಜ್ಜೆಗಳನ್ನು, ನಿರ್ಧಾರಗಳನ್ನು
ಅಥವಾ ಎಚ್ಚರಿಕೆಯಿಂದ ಕಾರ್ಯಗಳನ್ನು ಮಾಡಿದರು. ನಮ್ಮ ಕುರಿತಾಗಿ ದೇವರು ಅದನ್ನೇ ಇಷ್ಟಪಡ್ತಾ ಇದ್ದಾನೆ, ಅದನ್ನೇ ಬಯಸ್ತಾ ಇದ್ದಾನೆ. ನಾವು ನಿರ್ಧಾರ ಮಾಡಿಕೊಂಡಿರಬೇಕು ಮತ್ತು ಅದಕ್ಕಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. ನಮ್ಮ ಆರತಿಗಳು ಉರಿತಾ ಇರಬೇಕು. ನಮ್ಮ ಕರ್ತನು ಯಾವಾಗ ಬರ್ತಾನೆ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ತೂಕಡಿಕೆ ಬಂದರೂ ಕೂಡ ನಮ್ಮ ಆರತಿಗಳು ಇನ್ನೂ ಉರಿತಾನೇ ಇರಬೇಕು, ಅಥವಾ ನಮ್ಮ ಬೆಳಕು ಇನ್ನೂ ಉರಿತಾನೇ ಇರಬೇಕು. ತೂಕಡಿಕೆ ಬರಬಾರ್ದು, ನಿದ್ರೆ ಮಾಡಬಾರ್ದು. ಆತ್ಮೀಯ ಜೀವಿತದಲ್ಲಿ ತೂಕಡಿಸಬಾರ್ದು, ನಿದ್ರೆ ಮಾಡಬಾರ್ದು. ಆದರೆ ಶಾರೀರಿಕವಾಗಿ ನಾವು ನಿದ್ರೆ ಮಾಡುವವರೇ ಆಗಿದ್ದೇವೆ. ಆದರೆ ನಮ್ಮ ಅಂತರಾತ್ಮದ ಬೆಳಕು ಉರಿತಾನೇ ಇರಬೇಕು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಾವು ಈ ಲೋಕದಲ್ಲಿ ಯಾವಾಗಲೂ ಎಚ್ಚರವಾಗಿರಬೇಕು. ಆತನ ಬರೋಣ ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ದೀಪ ಉರಿತಾನೇ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿರಬೇಕು, ಅಥವಾ ಎಚ್ಚರಿಕೆ ಉಳ್ಳವರಾಗಿರಬೇಕು. ಆ ಉಳಿದ 5 ಕನ್ನಿಕೆಯರು ಅವರು ಕೂಡ ಅವರ ಆರತಿಗಳು, ದೀಪಗಳು ಉರಿತಾ ಇತ್ತು. ಆದರೆ ಎಕ್ಸ್ಟ್ರಾ ಎಣ್ಣೆ ಅವರು ತಕ್ಕೊಂಡಿರಲಿಲ್ಲ. ನಾವು ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಧ್ಯಾನಿಸಬೇಕು. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ದೇವರ ವಾಕ್ಯ ಕೇಳುವವರು ಆಗಿರದೆ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಬಲವನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇರುವೆಗಳ ಬಗ್ಗೆ ಭಾಳ ಬುದ್ಧಿವಂತ ಪ್ರಾಣಿ ಎಂಬುದಾಗಿ ದೇವರು ಹೇಳ್ತಾರೆ. ಅಥವಾ ಒಂದು ಜೀವಿ, ಕ್ರಿಮಿ, ಮೂಳ, ಅದೊಂದು ಚಿಕ್ಕ ಜೀವಿ ಏನು ಮಾಡ್ತದೆ, ಸುಗ್ಗಿ ಕಾಲದಲ್ಲಿ ತಿಂದು ತನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂದುಕೊಂಡು ಆರಾಮಾಗಿ ಮನೆಗೆ ಹೋಗದೆ ಸುಗ್ಗಿ ಕಾಲದಲ್ಲಿ ಅದು ತಿಂತದೆ. ಆದರೆ ಉಳಿದ ಕಾಲಕ್ಕಾಗಿ, ಬರದ ಕಾಲಕ್ಕಾಗಿ, ಬೆಳೆ ಇಲ್ಲದ ಕಾಲಕ್ಕಾಗಿ ಅದು ಸಂಗ್ರಹಿಸಿ ಇಟ್ಕೊಳ್ತದೆ. ನಮ್ಮ ಹೃದಯದಲ್ಲಿ ನಾವು ವಾಕ್ಯವನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ಮಾತ್ರವಲ್ಲ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ನಾವು ಜೀವಿಸಬೇಕು. ಪವಿತ್ರಾತ್ಮನ ಬಲದಿಂದ ನಾವು ಜೀವಿಸಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನಮ್ಮ ಕುರಿತಾಗಿ ಆತ ಇಷ್ಟಪಡುವಾತನಾಗಿದ್ದಾನೆ. ನಾವು ನಮ್ಮ ಆತ್ಮಿಕ ಜೀವಿತದ ಬಗ್ಗೆ ಮುಂಜಾಗ್ರತೆಯುಳ್ಳವರಾಗಿರಬೇಕು. ದೇವರಿಗೆ ಸ್ತೋತ್ರ. ಅದರಲ್ಲಿ 5 ಜನ ಕೈ ಬಿಡಲ್ಪಟ್ಟರು. 5 ಜನ ಕೈ ಬಿಡಲ್ಪಟ್ಟರು. 5 ಜನ ಮದಲಿಂಗನ ಬರೋಣದಲ್ಲಿ ಒಳಗೆ ಸೇರಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಯಿತು. ಆದರೆ 5 ಜನ ಅವರು ಕೈ ಬಿಡಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ನಾವು ಕೈ ಬಿಡಲ್ಪಟ್ಟವರ ಸಂಗಡ ಇರಬೇಕು ಅಂತ ದೇವರಿಗೆ ಇಚ್ಛೆ ಇಲ್ಲ. ದೇವರಿಗೆ ಅದು ದೇವರ ಚಿತ್ತವಲ್ಲ. ನಾವು ಮದಲಿಂಗನ ಬರೋಣದಲ್ಲಿ ದೇವರ ರಾಜ್ಯದಲ್ಲಿ ಸೇರಬೇಕು ಎಂಬುದು ದೇವರ ಚಿತ್ತ. ನೋಡಿ, ಅದಕ್ಕಾಗಿ ನಮ್ಮ ದೀವಟಿಕೆಗಳು ಉರಿತಾ ಇರುವ ಹಾಗೆ ನಾವು ಜಾಗ್ರತೆ ವಹಿಸಬೇಕು. ಏನು, ಯಾಜಕಾಂಡ ಪುಸ್ತಕದಲ್ಲಿ ನಾನು ಜಸ್ಟ್ ಆ ಭಾಗವನ್ನು ಹೇಳ್ತೇನೆ. ಮತ್ತು ಆ ಯಾಜಕಾಂಡ ಪುಸ್ತಕ ಅದರ 24ನೇ ಅಧ್ಯಾಯ 1ರಿಂದ 4ರವರೆಗೆ ಓದುವಂಥ ಸಮಯದಲ್ಲಿ ಯಾಜಕನಾಗಿರುವಂಥವನ ಜವಾಬ್ದಾರಿಕೆ ಏನು ಅಂತ ಹೇಳಿದರೆ, ಅವನು ರಾತ್ರಿಯೆಲ್ಲ ದೀಪ ಉರಿಯುತ್ತಲೇ ಇರುವ ಹಾಗೆ ಅವನು ಅದನ್ನು ಕ್ರಮಪಡಿಸ್ತಾ ಇರಬೇಕು. ಅದರ ಬತ್ತಿಯನ್ನು ಕ್ರಮಪಡಿಸಬೇಕು. ಎಣ್ಣೆ ಮುಗಿದು ಹೋದರೆ ಎಣ್ಣೆಯನ್ನು ಅದಕ್ಕೆ ಹಾಕಬೇಕು. ಇದೆಲ್ಲ ಯಾಜಕನ ಜವಾಬ್ದಾರಿಕೆ ಎಂಬುದಾಗಿ. ಹಾಗೆ ನಾವು ಎಚ್ಚರಿಕೆಯಿಂದ ಇರುವಾಗ ನಮ್ಮ ಕರ್ತನ ಬರೋಣದಲ್ಲಿ ಎತ್ತಲ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮ ಮೂಲವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ಲೋಕನ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ಹಾಗಾದರೆ ನಮ್ಮ ಕರ್ತನ ಬರೋಣದಲ್ಲಿ ನಾವು ಎತ್ತಲ್ಪಟ್ಟವರಾಗಿ ಆತನ ಸಂಗಡ ಇರುವಂಥವರಾಗಿರುತ್ತೇವೆ. ಹಾಗಾಗಿ ಹೌದು, ಯಾರು ಈ ರೀತಿಯಾಗಿ ಎಚ್ಚರವಾಗಿರ್ತಾರೆ, ಯಜಮಾನನು ಮದಲಿಂಗನು ಬರುವಾಗ ಅವನು ಭಾಗ್ಯವಂತನು. ಯಾರು ಎಚ್ಚರವಾಗಿರ್ತಾರೆ ಅವ್ರನ್ನ ಈ ಲೋಕದಲ್ಲಿಯೂ ಕೂಡ ದೇವರು ಅದ್ಭುತವಾಗಿ ಆಶೀರ್ವಾದಿಸಿ ನಡೆಸ್ತಾನೆ. ಆತನ ಬರೋಣದಲ್ಲಿ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಈ ಲೋಕದಲ್ಲಿ ಸಿಕ್ಕಂಥ ಎಲ್ಲ ಭಾಗ್ಯಗಳಿಗಿಂತ ಶ್ರೇಷ್ಠವಾದ ಭಾಗ್ಯವನ್ನು ದಯಪಾಲಿಸುವಾತನಾಗಿದ್ದಾನೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಬಂದುಕೊಂಡು ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನೀ ನಮಗೆ ಸಹಾಯ ಮಾಡಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ವಿಶೇಷವಾಗಿ
ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿತಾ ಇರಲಿ ಎಂಬ ವಾಕ್ಯದ ಆಧಾರದಿಂದ ನಿನ್ನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರಬೇಕೆಂಬಂಥ ಹೌದು ಎಚ್ಚರಿಕೆಯ ಮಾತುಗಳನ್ನು, ಬಲಪಡಿಸುವ ಮಾತುಗಳನ್ನು, ಕ್ರಮಪಡಿಸುವ ಮಾತುಗಳನ್ನು ನಮಗೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಬರೋಣದಲ್ಲಿ ಪ್ರತಿಯೊಬ್ಬೊಬ್ಬರು ಹೌದು ಎತ್ತಲ್ಪಟ್ಟು ನೀನು ಕೊಡುವಂಥ ಆ ಒಂದು ಮಹಾಭಾಗ್ಯವನ್ನು, ಸೌಭಾಗ್ಯವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಹಾಗೆ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಹಾಗೆ ಹಣಕಾಸಿನ ವಿಷಯಗಳು, ವಿದ್ಯಾಭ್ಯಾಸದ ವಿಷಯಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಕರ್ತನೇ ದೇವ ಸ್ವಾಮಿ, ಯಾರಿಗೆ ರಕ್ಷಣೆ ಅನುಭವ ಸಿಕ್ಕಿಲ್ಲ ಅವ್ರ ರಕ್ಷಣೆ ಅನುಭವ ಕೊಡು ಸ್ವಾಮಿ. ದಿನ ಬರೋಣಕ್ಕಾಗಿ ಪ್ರತಿಯೊಬ್ಬರು ಸಿದ್ಧರಾಗುವಂತೆ ನೀನು ಸಹಾಯ ಮಾಡು. ಈ ದಿನದಲ್ಲಿ ನೀನು ಮಾಡಿದಂಥ ಉಪಕಾರಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆಯನ್ನು ಆಶೀರ್ವಾದ ಮಾಡಿದ್ದೀ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ಮಾತನಾಡಿದ್ದೀ ಸ್ತೋತ್ರ. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವೆಲ್ಲ ನಿನ್ನ ಸಂಗಡ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ಎಲ್ಲ ದೇವಾರಾಧನಾ ಕೂಟಗಳನ್ನು, ಎಲ್ಲ ದೇವರ ಸೇವೆಗಳನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದೀ ಸ್ತೋತ್ರ, ಉತ್ತರ ಕೊಟ್ಟಿದ್ದೀ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್, ಆಮೇನ್.